ಪಾಂಡವಪುರ ತಾಲೂಕು ಸದ್ಗುರು ಶ್ರೀ ತ್ಯಾಗರಾಜರ ಆರಾಧನಾ ಸೇವಾ ಸಮಿತಿ ಮಂಗಳವಾದ್ಯ ಕಲಾವಿದರ ಸಂಘದ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ 4ನೇ ವರ್ಷದ ಸದ್ಗುರು ಶ್ರೀ ತ್ಯಾಗರಾಜರ ಆರಾಧನೆ ಮಹೋತ್ಸವ ಕಾರ್ಯಕ್ರಮವನ್ನು ದಿನಾಂಕ 13/1/2026 ಮಂಗಳವಾರ ಪಾಂಡವಪುರ TAPC MS ಕಲ್ಯಾಣ ಮಂಟಪದಲ್ಲಿ ಏರ್ಪಡಿಸಲಾಗಿದೆ ಎಂದು ಸದ್ಗುರು ಶ್ರೀ ತ್ಯಾಗರಾಜರ ಆರಾಧನಾ ಸೇವಾ ಸಮಿತಿ ಸದಸ್ಯರು ತಿಳಿಸಿದ್ದಾರೆ. ಕಾರ್ಯಕ್ರಮವು 13/1/2026 ಮಂಗಳವಾರ ಬೆಳಿಗ್ಗೆ 6 ಗಂಟೆಗೆ ಮಂಗಳ ವಾದ್ಯಗಳೊಂದಿಗೆ ಪಂಚಾಮೃತ ಅಭಿಷೇಕ, ಬೆಳಿಗ್ಗೆ 7ರಿಂದ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮಂಗಳ ವಾದ್ಯಗಳೊಂದಿಗೆ ಸದ್ಗುರು ಶ್ರೀ ತ್ಯಾಗರಾಜ ಮೂರ್ತಿಯ ಮೆರವಣಿಗೆಯನ್ನು ಮಾಡಿಕೊಂಡು ವೇದಿಕೆಯನ್ನು ತಲುಪಲಿದೆ ಎಂದು ತಿಳಿಸಿದ್ದಾರೆ. ಬೆಳಿಗ್ಗೆ 10 ಗಂಟೆಗೆ ಮೈಸೂರಿನ ಸವಿಗಾನ ಸಂಗೀತ ಶಾಲೆಯ ವಿದುಷಿ ಶ್ರೀಮತಿ ಗಾಯತ್ರಿ ಸತ್ಯನಾರಾಯಣ ರವರ ಶಿಷ್ಯ ವೃಂದದವರಿಂದ ಹಾಗೂ ಹರೀಶ್ ಪಾಂಡವ ರವರಿಂದ ಸದ್ಗುರು ಶ್ರೀ ತ್ಯಾಗರಾಜರ ಪಂಚರತ್ನ ಕೃತಿಗಳ ಗೋಷ್ಠಿ ಗಾಯನ ಕಾರ್ಯಕ್ರಮ ಇರುತ್ತದೆ. ಕಾರ್ಯಕ್ರಮದಲ್ಲಿ ಶ್ರೀ ದರ್ಶನ್ ಪುಟ್ಟಣ್ಣಯ್ಯ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರು, ಶ್ರೀ CS ಪುಟ್ಟರಾಜು ಮಾಜಿ ಸಚಿವರು ಕರ್ನಾಟಕ ಸರ್ಕಾರ, ಶ್ರೀ NS ಇಂದ್ರೇಶ್ ಜಿಲ್ಲಾ ಅಧ್ಯಕ್ಷರು BJP ಮಂಡ್ಯ, H ತ್ಯಾಗರಾಜು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಹಾಗೂ KPCC ಪ್ರಧಾನ ಕಾರ್ಯದರ್ಶಿ B ರೇವಣ್ಣ, KPCC ಸದಸ್ಯರು, ಮೇಲುಕೋಟೆ ವಿಧಾನಸಭಾ ಕ್ಷೇತ್ರ ಹಾಗೂ ಕ್ಷೇತ್ರದ ಮುಖಂಡರುಗಳು ಭಾಗವಹಿಸಲಿದ್ದಾರೆ. ಪಾಂಡವಪುರ ತಾಲೂಕಿನ ಸವಿತಾ ಸಮಾಜದ ಕುಲ ಬಾಂಧವರು, ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ತಿಳಿಸಿದ್ದಾರೆ. ಇದೇ ತಿಂಗಳು ಜನವರಿ 1, 13ನೇ ತಾರೀಕು ಮಂಗಳವಾರ ಬೆಳಿಗ್ಗೆ 6 ಗಂಟೆಗೆ ಪಾಂಡವಪುರ ತಾಲೂಕು ಸವಿತಾ ಸಮಾಜ ಕುಲ ಬಾಂಧವರು ಮತ್ತು ಮಂಗಳವಾದ್ಯ ಕಲಾವಿದರ ಸಂಘದ ಎಲ್ಲ ಒಗ್ಗೂಡಿ ಪಾಂಡವಪುರ ತಾಲೂಕಿನಲ್ಲಿ ತ್ಯಾಗರಾಜ ಸ್ವಾಮಿಗಳ ಆರಾಧನೆ 4ನೇ ವರ್ಷದ ಆರಾಧನೆಯನ್ನು ಹಮ್ಮಿಕೊಂಡಿದ್ದೀವಿ. ಈ ಆರಾಧನೆ ಕಾರ್ಯಕ್ರಮಕ್ಕೆ ನಮ್ಮ ಕ್ಷೇತ್ರದ ಶಾಸಕರಾದಂಥ ದರ್ಶನ್ ಪುಟ್ಟಣ್ಣಯ್ಯ ಸರ್ ಅವರು ಕೂಡ ಆಗಮಿಸಿದ್ದಾರೆ. ಅದೇ ರೀತಿ ನಮ್ಮ ಕ್ಷೇತ್ರದ ಮಾಜಿ ಸಚಿವರು ಮತ್ತು ನಮ್ಮ ಪುಟ್ಟರಾಜಣ್ಣನವರು ಕೂಡ ಆಗಮಿಸಿದ್ದಾರೆ. ಅದೇ ರೀತಿ ಮಂಡ್ಯ ಜಿಲ್ಲೆಯ BJPಯ ಜಿಲ್ಲಾಧ್ಯಕ್ಷರಾದಂಥ ನಮ್ಮ ಇಂದ್ರೇಶ್ ಅಣ್ಣವರು ಕೂಡ ಆಗಮಿಸಿದ್ದಾರೆ. ಅದೇ ರೀತಿ ತ್ಯಾಗರಾಜಣ್ಣವರು ಜಿಲ್ಲಾ ಪಂಚಾಯತಿ ಸದಸ್ಯರು, KPCC ಕಾರ್ಯದರ್ಶಿಗಳು ಅವರು ಕೂಡ ಆಗಮಿಸಿದ್ದಾರೆ. ಅದೇ ರೀತಿ ರೇವಣ್ಣನವರು KPCC ಮುಖಂಡರು ಮೇಲುಕೋಟೆ ಅವರು ಕೂಡ ಆಗಮಿಸಿದ್ದಾರೆ. ಈ ಕಾರ್ಯಕ್ರಮದ ವಿಶೇಷವಾಗಿ ಗಾಯತ್ರಿ ಸತ್ಯನಾರಾಯಣ ಶಿಷ್ಯ ವೃಂದವರಿಂದ ಪಂಚರತ್ನ ಗೋಷ್ಠಿ ಕಾರ್ಯಕ್ರಮ, ಅದೇ ರೀತಿ ಹರೀಶ್ ಪಾಂಡವರವರು ಕೂಡ ಸಹಕಾರದೊಂದಿಗೆ ನಮ್ಮ ಪಾಂಡವಪುರ ತಾಲೂಕಿನಲ್ಲಿ ರಾಜ್ಯ ಅಂತಾರಾಜ್ಯದಿಂದ ಕೂಡ ಕಲಾವಿದರುಗಳು ಕೂಡ ಬಂದು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ. ನಮ್ಮ ತಾಲೂಕಿನ ಮಂಗಳವಾದ್ಯ ಕಲಾವಿದರು ಮತ್ತು ನಮ್ಮ ಕುಲ ಬಾಂಧವರಿಗೆ ಹೆಚ್ಚಿನ ರೀತಿ ಬಂದು ಸಹಕರಿಸಬೇಕಾಗಿ ವಿನಂತಿ. ಬೆಳಿಗ್ಗೆ 7 ಗಂಟೆಗೆ ನಮ್ಮ ರಾಮ ಮಂದಿರದಿಂದ ಮೆರವಣಿಗೆ ಮುಖಾಂತರವಾಗಿ ಕಾರ್ಯಕ್ರಮ ಶುರುವಾಗ್ತಾಯಿದೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮ ಪಾಂಡವಪುರ ತಾಲೂಕಿನ ಎಲ್ಲ ಮಂಗಳವಾದ್ಯ ಕಲಾವಿದರು ಕೂಡ ಆಗಮಿಸಿ ಮತ್ತು ಮಂಡ್ಯ ಜಿಲ್ಲೆಯ ಅಕ್ಕಪಕ್ಕ ತಾಲೂಕಿನ ಕೇರ್ಪೇಟೆ ಆಗಿರ್ಬೋದು, ಮಳವಳ್ಳಿ ಆಗಿರ್ಬೋದು, ಶ್ರೀರಂಗಪಟ್ಟಣ ಆಗಿರ್ಬೋದು, ಮತ್ತು ನಮ್ಮ ಪಾಂಡವಪುರ ಆಗಿರ್ಬೋದು, ನಾಗಮಂಗಲ ಆಗಿರ್ಬೋದು, ಎಲ್ಲ ಕಲಾವಿದರು ಕೂಡ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕಾಗಿ, ಮತ್ತು ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ಕ್ಷೇತ್ರದ ಇರ್ತಕ್ಕಂಥ ರಂಗಭೂಮಿ ಕಲಾವಿದರಾಗಿರ್ಬೋದು ಮತ್ತು ಎಲ್ಲ ಕಲಾವಿದರು ಕೂಡ ಬಂದು ಸಂಗೀತ ದಿಗ್ಗಜರುಗಳು, ಸಂಗೀತ ವಿದ್ವಾಂಸರುಗಳು ಬಂದು ಕೂಡ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀವಿ. ಇಂತಿ ಆರಾಧನಾ ಸೇವಾ ಸಮಿತಿ, ಪಾಂಡವಪುರ ತಾಲೂಕು, ಮಂಗಳವಾದ್ಯ ಕಲಾವಿದರ ಸಂಘ.